ನಮಗೆ ಗೊತ್ತಿರೋ ಏನೇನು ತೀರ್ಸಿಗಳು ತಗೊಂಡ್ರೆ ಎಲ್ಲೆಲ್ಲಿ ಬಿಲ್ ಎಲ್ಲ ನಮಗೆ ಗೊತ್ತಿರೋ ನಮ್ಗೆ ಕಾಪಿ ಇಷ್ಟದ ತಗೊಂಬತ್ತಿ ಆಗ್ತಿ ಲೋಕಾಯುಕ್ತ ಇನ್ನು ಲೋಕಾಯುಕ್ತ ಮಾಡ್ತಾ ಇಲ್ಲ. ಓದ್ MD ಆ MD ಎಷ್ಟು ದುಡ್ಡಿಂದ ನಮಗೆ ಗೊತ್ತು. ಏನ್ ನಿಮ್ಗೆ ಕೊಂಬಿದಾವ ಒಬ್ಬ ನಮ್ ದುಡ್ಡು ನೀವು ಸಾಲ ತಗೊಳ್ಳೋದು ಗೌರವವಾಯ್ತು. ರೈತರಿಗೆ ಮರ್ಯಾದೆ ಕೊಟ್ಟು ಮಾತಾಡಿ ನೀವು ಹೆಂಗ್ ಕಳ್ಸ್ಬೇಕು ನಿಮ್ ಗೋಮುಖ ವ್ಯಾಖ್ಯೆ ನಮಗ್ ಗೊತ್ತು. ಲಂಚ ತಿನ್ನೋ ಬಾಯಿಗಳು ನಿಮ್ಮವಲ್ಲವ. ಕರೆಕ್ಟ್ ಆಗಿ ಅನ್ನ ತಿನ್ನೋರ್ ಬಾಯಿಗೆ ಬರಲ್ಲ, ಲಂಚ ತಿನ್ನೋರ್ ಬಾಯಿಗೆ ಬರೋದು ಇವೆಲ್ಲವ. ಇಲ್ಲಿ ಬಂದಿದ್ ಕೂಡ ಕೋಪ ಬಂದ್ಬಿಡ್ತಾವ್ರ. ಇವತ್ತು ಬಂದಿರೋದು ನಿಮ್ ಮೇಲೆ ಖಾಸಗೀಕರಣ ವಿರುದ್ಧ ನಾವು ಬಂದಿರೋದು. ನೀವ್ ಇಲ್ಲೇ ಹೆಂಗ್ ಮಾತಾಡ್ರಿ, ರೈತರು ಹೆಂಗ್ ಮಾತಾಡ್ರಿ, ಸಾಮಾನ್ಯ ರೈತರು ಬಂದ್ರೆ ₹1 ಕಟ್ಟಕ್ಕಿಲ್ಲ. ಹಂಗ್ ಮಾಡೋದು ಹೆಂಗ್ ಮಾಡಿದ್ರೆ ಕರೆಂಟ್ ಅದ್ ಹೆಂಗ್ ಮಾಡಿದ್ರೆ ನೋಡ್ಬಿಡಂದ್ರ ಇಡೀ ಸೊನ್ನೆ ಮಾಡ್ಬಿಡ್ತೀವಿ. ನಿಮ್ MDಗಳು ಹಿಂದೆ MDಗಳು ಬಂದು ಬಾಗಿಡ್ತೀವಿ. ನಿಮ್ ಲೈನ್ ಮನ್ಗಳು ಎಷ್ಟು ಜನ ಲೈನ್ ಮನ್ಗಳಿದಾರೋ ನಿಮ್ ಊರ್ಲಿ, ಎಷ್ಟು ಜನ ಜೈಗಳಿದಾರೋ AWಗಳಿದಾರೋ ಅವರೆಲ್ಲ ಹೆಚ್ಚಾಗಿ ತಗೊಳಲ್ವಾ? ಅವ್ರ ಮೇಲೆ ಮಾಡಕ್ಕಾಗಲ್ಲ ಅಂತ ದುಡ್ಡು ಕೊಡ್ತಾರೆ ಲಂಚು ಅವರು. ಈ MD ಕರೆಕ್ಟ್ ಪ್ರಾಮಾಣಿಕವಾಗಿದ್ರ ಲೈನ್ ಮ್ಯಾನಿಂದ ಹಿಡಿದು ಎಲ್ಲ ಹೆಡ್ ಕ್ವಾರ್ಟರ್ಸ್ ಇರ್ಬೇಕಲ್ಲಪ್ಪ. ನಾ ಪ್ರಾಮಾಣಿಕವಾಗಿದ್ರೆ ಲಂಚ ತಗೋತಿದ್ರೆ ಎಲ್ರು ಕೆಲಸ ಮಾಡಕ್ ಬರಲ್ಲ. 72 ಗಂಟೆ TC ಕೊಟ್ರೆ ಪ್ರಾಮಾಣಿಕತೆ, ಕೊಡ್ದೇವಲ್ರ ಇವ್ರು ಲಂಚ ತಿಂತಾರೆ ಅಂತ ನಮ್ ಪಾಲ್ ಇವ್ರು ಭ್ರಷ್ಟರು. ಕಾನೂನಿನ ಪಾಲಿಸ್ತ್ರೆ, ಕಾನೂನು ಏನಾದ್ರಿಂದ ಒಬ್ಬ ಅಧಿಕಾರಿ ಪಾಲಿಸ್ತ್ರೆ ನೀವು ಪ್ರಾಮಾಣಿಕರು ಅಂತ. 72 ಗಂಟೆ TC ಕೊಡ್ದೇವಲ್ಲ ನೀವು ಭ್ರಷ್ಟ, ದುಡ್ಡು ಲಂಚ ಬರ್ತದೆ. ಆ TC 1 ವರ್ಷ ಇರ್ತಾರೆ, 2 ವರ್ಷ ಸುಟ್ಟೋಗ್ಬಾರ್ದು ಅಂತ. ಆ ಡೇಟ್ಗೆ ಸುಟ್ಟವ್ರು ಏನಂತು ರೈತ ಅರ್ಥಾಯ್ತಾ ಮೇಡಮ್ ನಿಮ್ಗೆ? ಇವತ್ತು ಹಾಕ TC ಹಾಕಿದ ತಕ್ಷಣ ಸುಟ್ಟಾಯ್ತ. ಆಗ ತಿಂದ್ರೆ TC ತಿಂದ್ರಿ ಅಂತ, 25 TC ತಿಂದ್ರಿ ಅಂತ 15 ತಿಂದವರು ನಮ್ ದುಡ್ಡು ಯಾವ ಲೆಕ್ಕ ನಿಮ್ಗೆ ಗೊತ್ತಾಯ್ತಾ? ಬನ್ನಿ ನೀವು ಭ್ರಷ್ಟಿಯೇ ಏನ ನೀವು ದಿಮಾಕ ಮಾತಾಡೋರು. ಇಬ್ಬರೆಲ್ಲ ಅಂಚನೆ ತಿನ್ಕೊಂಡು ನೀವು ಎಲ್ಲರೂ ಗೋಟ್ ತಿಂತೀನಿ ಲಾಸ್ಟ್ ಬಿಡ್ಲಿ ಚೆಸ್ಟ್ ಆಯ್ತು. ಅದಿರ್ಲಿ, ನಮ್ಗೆ ಆ ಉದ್ದೇಶ ಬೇಡ. ಯಾರು ಎಲ್ಗಡೆ ಸಾರ್ವಜನಿಕರು ಅದೇ ನೇರ ಬನ್ನಿ ಬಾಗ್ಲಾಕ ಯಾಕೆ ಬಾಗ್ಲಾಗ್ತಾರೆ ಒಳಗಡೆ ಬರಕಿಲ್ಲ ಅಂತ ಬೆಳಿಗ್ಗೆ ಹಾಕಿದ್ರೆ ಬೆಳಿಗ್ಗೆ ಅವೆಲ್ಲ ಬಿಟ್ಟು ನಿಮ್ ಕಾರ್ಪೊರೇಟ್ ಕೃಷಿನ ಬಿಡ್ಬಿಡಿ. ಇದು ನಮ್ದು, ನಾವು ದುಡ್ಡು ಕಟ್ಟಿದ್ರೆ ನಿಮ್ ಸಂಬಳ. ಕೆಲಸ ಮಾಡಕ್ ಇರೋರು 10 ಗಂಟೆ ಬರ್ಬೇಕು, 5 ಗಂಟೆ ಹೋಗ್ಬೇಕು. ನೀವು ಜಬರ್ದಸ್ತ್ ಮಾಡಿ ಗೇಟ್ ಬೀಗ ಹಾಕ್ಸಕ್ಕೆಲ್ಲ ನೀವು ಇರೋದು. ಬಂದ ತಕ್ಷಣ ಗೇಟ್ ಹಾಕಿ ಬೀಗ ಹಾಕಿದ್ರು ಯಾರ್ದು ಆಫೀಸ್? ನಮ್ದು ಆಫೀಸು. ಎಷ್ಟೊತ್ತಾದ್ರೂ ಬರ್ಬೋದು ನಾವು. ಹೋರಾಟ ಮಾಡಿ ಗೇಟ್ ಬೀಗ ಹಾಕ್ತಾರೆ ನಿಮ್ ಕೇಳ್ಬೇಕು ಮೇಡಮ್ ಅಂತ ಪೊಲೀಸ್ನವರು. ಆ ಕಡೆ ಬೋರ್ಡ್ ಹಾಕಿದ್ಮೇಲೆ ಬೆಳಿಗ್ಗೆ ಆದ್ರು ನನಗೆ ಬಂದ್ರೆ ಮೇಡಮ್ ಕೇಳಬೇಕು ಅಂತ ಪೊಲೀಸ್ನವ್ರು ಬಂದ್ರೆ ಕೇಳಿ ಎಲ್ಲರೂ ಇದು ಒಬ್ಬನಲ್ಲ, ಎಲ್ಲರೂ ಇದು ನಾವು ಒಳಗಡೆ ನಮ್ ಗಾಡಿ ಬಿಡಿಲ್ಲ. ಯಾಕೆ ನಮ್ ಗಾಡಿ ಬಿಡೋ ಒಳಗೆ ನಾವು ನಾವೇ ಬಂದಾಗ ನಮ್ ಗಾಡಿ ಒಳಗ್ ಬಿಡ್ಲಿಲ್ಲ. ಯಾರು ಇನ್ನೂ ಖಾಸಗೀಕರಣ ಆಗಿಲ್ಲ ನಿಮ್ಮ ಆಫೀಸು. ಖಾಸಗೀಕರಣ ಆದ್ಮೇಲೆ ಇದು ಗೌರ್ಮೆಂಟ್ ಜೆಸ್ಕಾಂ ಅಂದ್ರೆ ಯಾರು? ಗೌರ್ಮೆಂಟ್. ನಾವೆಲ್ಲ ದುಡ್ಡು ಕಟ್ಟಿದ್ರೆ ನಿಮ್ ಸಂಬಳ. ನೀವಿರೋದು ಕರೆಂಟ್ ವಿತರಣೆ ಮಾಡಕ್ಕೆ. ಎಲ್ಲೆಲ್ಲಿ ಕರೆಂಟ್ ಬೇಕು, ಯಾರು ಬೇಕು ಕರೆಂಟ್ ಕೊಡಕ್ಕೆ ನೀವು ಸರ್ಕಾರಿ ನೌಕರರು, ಪಬ್ಲಿಕ್ ಸರ್ವೆಂಟ್ಗಳು. ನೀವು ಏನೇನು ಕೊಂಬಿಲ್ಲ ನಿಮ್ಗೆ ರೈತರ ಕಂಡ್ರೆ ಇಲ್ಲಿ ಧಿಕ್ಕಾರ ಕೂಗಬೇಕಂತ ನಿಮ್ಗೆ ಏನಿಲ್ಲ. ಎಲ್ಲನೂ ಅದೇ ಬಾಲ್ ಹಾಕಿದಂಗೆ ಏನ ನಮ್ಮ ಆಫೀಸ್ ನಾವು ನಿಮ್ಮನೆ ಸುಮ್ಮಿದ್ದಾರೆ. ನಮ್ಮನೆ ಇದು, ನಮ್ಮ ಆಫೀಸು. ನೀವ್ ಇರ್ತಿದ್ರೆ ನಾಳೆ ಹೋಯ್ತಿದ್ರಿ 10 ಗಂಟೆ 5 ಗಂಟೆ ನಿಮ್ ಕೆಲಸ. ಬಾಲ್ ಹಾಕೋದಲ್ಲ ನಿಮ್ ಕೆಲಸ. ಪೊಲೀಸ್ನವ್ರು ಹೇಳೋದಲ್ಲ, ಸೆಕ್ಯೂರಿಟಿ ಹೇಳೋದಲ್ಲ ಕೆಲಸ. ಇನ್ ಮುಂದೆ ರೈತರಿಗೆ ಯಾವಾಗಲೂ ತೆಗಿಬೇಕು, ಗೌರವ ಕೊಡ್ಬೇಕು. ಒಳಗಡೆ ಬಂದ್ರೆ ರಸಗೊಬ್ಬರ ಕೇಳಿದ್ವ, ಬೀಜ ಕೇಳಿದ್ವ, ನಾವು ಯಾರು ಕೇಳಿದ್ವ? ಎಲ್ಲನೂ ಇವ್ ತಂದು ಕೊಟ್ಬಿಟ್ಟು ಈಗ ಒಂದೊಂದಾಗಿ ನಮ್ಗೆ ರೂಢಿ ಮಾಡಿ ಈ ದೇಶಕ್ಕೆ 140 ಕೋಟಿ ಜನಸಂಖ್ಯೆ ಅನ್ನ ಹಾಕಕ್ಕೆ ಅವ್ರು ಸಾಲ ಕೊಡೋದು, ಜನಗಳಿಗೆ ಕರೆಂಟ್ ಕೊಡೋದು ಯಾರಿಗೋಸ್ಕರ ಹೇಳಿ? ನಮಗೋಸ್ಕರ ಅಲ್ಲ. ನೀವು ಉದಾರ ಆಗ್ಬಿಡೋದು. ಇವತ್ತು ಉದಾರ ಆಗಿದ್ರೆ ಯಾಕೆ ಕರೆಂಟ್ ಕೊಡ್ತಾರೆ? 140 ಕೋಟಿ ಜನಸಂಖ್ಯೆ ಅನ್ನ ಹಾಕ್ಲಿ, ಸಕ್ಕರೆ ಕೊಡ್ರಿ, ರಾಗಿ ಬೆಳರಿ, ಬೆಳೆಗೋಸ್ಕರ ಕರೆಂಟ್ ಅದಕ್ಕೋಸ್ಕರ ಸಬ್ಸಿಡಿ ಕೊಡ್ತಾ ಇರೋದು ಗೊಬ್ಬರಗಳಿಗೆ. ಯಾವತ್ತು ನಮಗೆಲ್ಲ ಕೊಡ್ತಾ ಇಲ್ಲ, ನಮಗ್ ಕೊಡಲ್ಲ, ನೇರ ಕಂಪ್ನಿಗಳಿಗೆ ಕೊಡ್ತಾರೆ. ಹಾಗಾಗಿ ಇವೆಲ್ಲ ಮೋಸ. ಕರೆಂಟ್ ಇಲ್ಲ, ನೀವೇನೇ ಖಾಸಗೀಕರಣ ಮಾಡಿದ್ರು ಬೆಳೆಗಳ
ಕೀಪ್ಯಾಡ್ ಏನು ಮೊಬೈಲ್ ಚಿಪ್ ಬಂದು ಅದ್ರ ಚಿಪ್ನ ಹಾಕ್ತಾರೆ. ಅವ್ರು ಇಲ್ಲೇ ಕೂತ್ಕೊಂಡು ದುಡ್ಡಿರೋ ತಕ್ಷಣ ನಾವು ಪ್ರೈಮರಿ ಲೈನ್ ಮುಟ್ಟಕ್ಕಾಗಲ್ಲ, 11th ಕೇಳುವವರೆಗೂ ನಾವು ಯಾರು ಮುಟ್ಟಕ್ಕಾಗಲ್ಲ, ಕಟಿಂಗ್ ಪ್ಲೇಯರ್ ಹಾಕಕ್ಕಾಗಲ್ಲ. ನಿಮ್ಗೆ ಅರ್ಥ ಆಯ್ತಾ? ಹಾಗಾಗಿ ಇದೆಲ್ಲ ಮಾಡಿ ಇವತ್ತು 2 ಬಾವಿ ತೀಸಿಕೊಂಡು ಏನ್ ಬಾರಿ 2 ತಗೊಂಡ್ 1 ಬಾವಿ ನಿಲ್ಲಿಸ್ತಾರೆ. ಆಮೇಲೆ ಅದು ಖಾಸಗೀಕರಣ ಆಯ್ತದೆ. ಡಿಜಿಟಲ್ ಮೀಟರ್ಗಳು ಬಂದವ. ಯಾವತ್ತು ಮೀಟರ್ಗಳು ನೀವು ಮೊಬೈಲ್ 6 ರೇಡಿಯೋ ಹಾಕಿದ್ವ ಮೀಟರ್ ಓಡ್ತಿಲ್ಲ. ಇವತ್ತು ನೀವು ಮೊಬೈಲ್ ರೇಡಿಯೋ ಹಾಕಿದ್ರೆ ಇವತ್ತು ಮೀಟ್ರು. ಎಲ್ಲರ ಉದ್ದೇಶ ಆಯ್ತಪ್ಪ, ಈಗ ಬಂಡವಾಳ ಅಂತ ಯಾರು ಒಪ್ಪಲ್ಲ. ಯಾವ ಟಾಟಾ ಕಂಪನಿ 7,000 ಕೊಟ್ಬಿಟ್ರೆ ಓ ದೊಡ್ಡ ಬಂಡವಾಳ ಕೊಟ್ಟ ಅವನ ರತ್ನ ಕಂಬಳಿ ಆಸಿ. ಇವಾಗದಾದ್ರೆ ಕರ್ನಾಟಕದ ರೈತರು ಎಷ್ಟು ಲಕ್ಷ ಕೋಟಿ ಬಂಡವಾಳ ಹಾಕಿದ್ವು. ನಾವು 1 ಎಕರೆ ಫಸಲು ಬೆಳಿಬೇಕಾದ್ರೆ 50ರಿಂದ 1 ಲಕ್ಷ ಖರ್ಚು ಮಾಡ್ತಾ ಇವಿ. ಎಷ್ಟು ಎಕರೆ ಇದದು, ಎಷ್ಟು ಬಂಡವಾಳ ಆಯ್ತು. ಇದು ಯಾವ ಆರ್ಥಿಕ ತಜ್ಞನು ರೈತರ ಬಂಡವಾಳ ಅಂತ ಹೇಳಿಲ್ಲ. ಇದನ್ನ ನಾವು ಅರ್ಥ ಮಾಡ್ತಾ ಯಾವನು ಬಂಡವಾಳ ಕೊಡಲ್ಲ. ನಾಳೆ ನೀವು ಕರೆಂಟ್ ಕೇಳಿದ್ರು ನಾವು ಇಂಟೆನ್ಷನಲ್ಲಿ ನಿಮಗೆ ನೋವು ಮಾಡಬೇಕು. ನೀವು ನಮ್ಮ ಪರವಾಗೇ ಬಂದಿರೋದು, ನಮ್ಗೆ ಅಗೌರವ ಮಾಡಂತ ಯಾವುದೇ ಭಾವನೆ ಎಂಟ್ರಿ ಮೇಡಮ್ ಇರಲಿಲ್ಲ, ಖಂಡಿತನೂ ಇಲ್ಲ. ಆಟಾಡ ವರ್ಷದಲ್ಲಿ ಸ್ವಲ್ಪ ಅದು ವ್ಯತ್ಯಾಸ ಆಗಿದೆ ಮೇಡಮ್ ಅವರು. ಅದಕ್ಕೆ ಹೇಳ್ತೀನಿ, ದಯಮಾಡಿ ತಾವು ಯಾವುದು ನಮ್ಮ ಹೆಸರು ಹಾಕೊಂಡೆ ಮೊದಲಿಂದ ಹೇಗೆ ನಮಗೆ ಈಗಲೂ ನಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿ ನಿಮ್ಮ ಸಹಕಾರ ನಮಗೆ ಇಲ್ಲಿಂದ ಮೇಡಮ್ ಗೇಟ್ ಹಾಕಿ ಅಂತ ನಾನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ. ನಮ್ಮ ಗೇಟು ಯಾವತ್ತಿಗೂ ಕ್ಲೋಸ್ ಇರೋದೂ ಇಲ್ಲ. ಇಲ್ಲಿಗೆ ಮದುವೆ ಕೊಡೋಕೆ ಬಂದವರು ನಾನು ಯಾವತ್ತೇ ಹೊತ್ತು ನನ್ನ ಆಫೀಸಲ್ಲಿ ಇದ್ದೀನಿ, ಅವರೆಲ್ಲ ಡೈರೆಕ್ಟ್ ಆಗಿ ಬಂದು ನನಗೆ ಭೇಟಿ ಮಾಡಿದ್ದಾರೆ, ನನಗೆ ಮದುವೆಗಳನ್ನ ಕೊಟ್ಟಿದ್ದಾರೆ, ಊರುಗಳಿದ್ರೆ ದುಡ್ಡು ಕೊಟ್ಟಿದ್ದಾರೆ. ಫೋನ್ಗಳು ಮಾಡಿದ್ರೆ ನಾವು ಎಲ್ಲರಿಗೂ ಫೋನ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದೀನಿ. ನಾನು ಬಂದಾಗಿರಬೇಕಾದ್ರೆ ನಿಮ್ಮಲ್ಲಿ ಯಾರಾದರೂ ಕಾಲ್ ಮಾಡಿರೋರು ಇದ್ದರೆ ಕೇಳಿದ್ರೆ ಗೊತ್ತಾಗುತ್ತೆ. ಪ್ರತಿಯೊಂದು ನನಗೆ ಏನು ಬರುತ್ತೆ ಕರೆಗಳನ್ನು ನಾವು ಸ್ವೀಕಾರ ಮಾಡ್ತಾ ಇದ್ವಿ. ಗೇಟ್ ಹಾಕಿರೋದು ವಿಷಯ ನನಗೆ ಗೊತ್ತಿರಲಿಲ್ಲ. ಮತ್ತೆ ನೀವು ಮದುವೆ ಕೊಡೋದಕ್ಕೆ ನಮಗೆ ಬರಬೇಕು ಅಂತ ಹೇಳಿದಾಗ ಒಳಗಡೆ ಬಿಟ್ಟು ನಾನೇ ಬರ್ತೀನಿ ಅಂತ ಕೂಡ ನಾನೇ ಹೇಳಿದ್ದು. ಪದೇ ಪದೇ ಗೇಟ್ ಹಾಕ್ಸಿದ್ದೀರಾ ಅಂತಿದ್ರಲ್ಲ, ಅದಕ್ಕೆ ಆಯಿತು ಅದನ್ನು ವಿಷಯ ಬಿಟ್ಟು ಮುಂದೆ ಮಾತಾಡಿ ಅಂತ ಹೇಳಿದೆ ಹೊರತು ಬೇರೆ ಇನ್ನೇನು ಉದ್ದೇಶಕ್ಕೆ ನಾನು ಮಾತಾಡ್ತೀನಿ. ಬೇರೆ
ವಿಷಯ ಬಿಟ್ಟು ಮಾತಾಡಿ ಅಂದಿಲ್ಲ ಮೇಡಮ್. ನೀವು ಎಷ್ಟು ಮಾತಾಡ್ತೀರಾ ಅಂತ ಕೇಳಿ. KRCಗೆ ಏನು ಕೊಡಲ್ಲ. ನಮ್ಮ ರೈತ ತಗೊಳ್ಳಿ KRC ಏನು ಕೊಡುವ ಅವ್ರು ಯಾರೋ ಕೇಳ್ಕೊಂಡು ಬಂದ ತಕ್ಷಣ ನಾವು KRC ಅರ್ಜಿ ಕೊಡಲ್ಲ. KRC ಅವರು ಇದರ ಹೋರಾಟಗಳನ್ನ ತಗೊಂಡು ಎಲ್ಲರೂ ಬೆಂಗಳೂರು ಹೋಗಿ ಕೊಡಲ್ಲ. ನಾವು ಎಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಈ ಹೋರಾಟದಲ್ಲಿ ನಾವು ಎಲ್ಲರ ರೆಪ್ರೆಸೆಂಟೇಟಿವ್ ಆಯಾ ಊರುಗಳಿಂದ ಬಂದಿದ್ದೀವಿ. KRCಗೆ ಮಂಜೂರು ಮಾಡಿ ರೈತರು KRC ಕೊಡಲ್ಲ. ಹೋರಾಟ ಮುಖಾಂತರ ಹೇಳಿದ್ರೆ ಇಬ್ಬರು ಖಾಸಗೀಕರಣ ಮಾಡೋದ್ರ ಅಂತ ಅದೊಂದು ಮಾಡಿ. ಜೊತೆಗೆ ನಿಮಗೆ ಇಲ್ಲಿ ನಾನು ಡಾಕ್ಯುಮೆಂಟ್ಸ್ನ ತಗೊಂಡು ಕೊಟ್ಟಿದ್ದಾರೆ ಹೇಳಿದ್ವಿ. ನಿಮಗೆ ಸುಮಾರು ಸರಿ ನೀವು ಫೋನ್ ಮಾಡೋದು ಫೋನ್ ತೆಗಿಲ್ಲ, ನೀವು ಎಲ್ಲ ಫಾರಿನ್ಗೆ ಹೋಗಿದ್ದಾರೆ ಅಂತಂದ್ರು. ಅದಕ್ಕೆ ನಾವು ಕೈಬಿಟ್ಟು ಇಲ್ಲಿ ಏನು 100 ಕೋಟಿ ಹಗರಣ ಆಗಿದೆ. ಅದು ಈಗಾಗಲೇ ಲೋಕಾಯುಕ್ತದಲ್ಲಿ ಇದೆ. ಲೋಕಾಯುಕ್ತ ಕೆಲಸ ಮಾಡ್ತಾ ಇಲ್ಲ. ಯಾರು ಪ್ರೆಸರ್ ಅಂತ ಗೊತ್ತಿಲ್ಲ, ಏನು ನಡೀತಾ ಇದೆ ಗೊತ್ತಾ. ಲೋಕಾಯುಕ್ತ ನಿಮ್ಮಗಳ ಮೇಲೆ ಇಂದ 2 FDಗಳ ಮೇಲೆ ಜೊತೆಗೆ ಇನ್ನೊಂದು ಕಲ್ಪಟ್ಟ ಇಂಜಿನಿಯರ್ಗಳ ಮೇಲೆ ದೋಷಾರೋಪ ಪಟ್ಟಿದೆ. ಅದನ್ನ ಲೋಕಾಯುಕ್ತಕ್ಕೆ ನೀವು ಬಂದು ಯಾಕೆ ಕೆಲಸ ಮಾಡ್ತಾ ಇಲ್ಲ, ಇದ್ರೆ ಏನೋ ಮಾಡ್ತಾರೆ ಅದನ್ನ ನೀವು ಅವ್ರ ಗಮನಕ್ಕೆ ತರಬೇಕು. ಮತ್ತೆ ಇಲ್ಲಿ ಅವರವರ ಮಕ್ಕಳಿಗೆ ಯಾರು TCಗೆ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ಗಳನ್ನ ತಗೊಂಡೆ, ಬ್ಯಾಂಕ್ ಡೆಪಾಸಿಟ್ಗಳನ್ನ ನೋಡಿದ್ರೆ ಅವರವರ ಮಕ್ಕಳಿಗೆ TCಗಳು ಕೊಟ್ಟರೆ ನಮ್ಮ ಹತ್ರ ಕಾಪಿಗಳಿದೆ. ಅದು ನಿಮ್ಗೆ ಕೊಡ್ತೀನಿ. ಅದ್ರ ಬಗ್ಗೆ ನೀವು ಸಂಬಂಧಪಟ್ಟ ತನಿಖೆ ಆಗಬೇಕು. ಜೊತೆಗೆ ಟೆಂಡರ್ ಕರೆಯಾಗ ಏನೇನು ಮೋಸ ಆಗಿದೆ, ಎಷ್ಟು TCಗಳನ್ನ ಅಳವಡಿಸಿದ್ರೆ, ಎಷ್ಟು TCಗಳನ್ನ ಅಳವಡಿಸಿಲ್ಲ, ಅಲ್ಲಿಂದ ಡಿಮ್ಯಾಂಡ್ ಬಂದಿದೆಯಾ, ಡಿಮ್ಯಾಂಡ್ ಬಂದ್ಮೇಲೆ ನೀವು TC ಕೊಟ್ಟಿದ್ದೀರಾ, ಅದೊಂದು ಮಾಡಬೇಕು. ಜೊತೆಗೆ ಇಲ್ಲಿನ ಅಧಿಕಾರಿಗಳು ಬೇರೆ ಬೇರೆ ದೇಶಕ್ಕೆ ಹೋಗಿದ್ದಾರೆ, ಇಲ್ಲಿ ಯಾವುದೇ ಪರ್ಮಿಷನ್ ತಗೊಂಡಿಲ್ಲ. ಅದೊಂದು ನೀವು ಒಟ್ಟಾರೆ ನಾವು ಸುಮ್ಮನೆ ಟಿವಿಗಳು ಹೊರದಾಗಿದೆ ಎಲ್ಲ ಆಗಿದೆ. ನಮ್ಮ ಹತ್ರ ಇಷ್ಟು ದಪ್ಪ ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ. ಅದು ತಗೊಂಡು ಕೊಡೋವರೆಗೆ ನೀವು ಇವೆಲ್ಲ ತನಿಖೆಗೆ ಆದೇಶ ಮಾಡಬೇಕು. ನಾವಿನ್ನು BBಗೆ ಹೋಗಿಲ್ಲ, ಅದ್ರ ಬಗ್ಗೆ ಹೋರಾಟಕ್ಕೆ ಹೋಗಿಲ್ಲ, ಅದ್ರ ಬಗ್ಗೆ ಪ್ರೆಸ್ಗೆ ಹೋಗಿ. ಯಾಕೆ ಅಂತ ಲೆಟರ್ ಕೊಟ್ಟು ನೀವು ಮಾಡಿದ್ರೆ BB ಬರೋವಂತ ಹೇಳಿದ್ದು. ನೀವೇನೋ ಫಾರಿನ್ ಹೋಗಿ ಯಾರು ಫಾರಿನ್ ಹೋಗಿ ಫೋನ್ ಮಾಡಿ ಫೋನ್ ತೆಗಿಲಿಲ್ಲ. ಅಲ್ಲಿಗೆ ಬರಲಿ, ನಾವು ಮಾತಾಡೋಣ ಅಂತ ಇಷ್ಟೆಲ್ಲ ಆಗಿದೆ. ಜೊತೆಗೆ ನಿಮ್ಮ ಇಲ್ಲಿ ಚೆಸ್ಕಾಮಲ್ಲಿ ಏನೇನು ಆಗಿದೆ ವ್ಯವಹಾರ ನಾವು ಗೊತ್ತು ವ್ಯವಹಾರ ಏನಿದೆ ಆ ಅವ್ಯವಹಾರ ಬಗ್ಗೆ ಏನು ಈಗಾಗಲೇ ಲೋಕಾಯುಕ್ತ ಇದೆ. ಆ ಲೋಕಾಯುಕ್ತ ಕಂಟಿನ್ಯೂ ಮಾಡಬೇಕು. ಆ ಲೋಕಾಯುಕ್ತ ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ನಾವು ಲೋಕಾಯುಕ್ತ ಬರೀತಾ ಇದೀವಿ. ಅಷ್ಟು ಸಮಗ್ರ ತನಿಖೆ ಆಗಬೇಕು. TCಗಳಿನ ಚಾಮರಾಜನಗರ ಅದೊಂದು. ಜೊತೆಗೆ ನೀವು ಚಾಮರಾಜನಗರ ಒಂದು ಡಿವಿಷನ್, ಒಂದು ಜಿಲ್ಲೆ, ಅಲ್ಲಿಗೆ ಯಾಕೆ ನೀವು ಬರಲ್ಲ? ಬರೀ ಮೈಸೂರಿಗೆ ಯಾಕೆ ಎಲ್ಲಿ ರೈತರು ಅಂದ್ರ ನಾನು ಹೇಳೋದು ರೈತರೊಂದು ಆಫೀಸ್ನ ಬನ್ನಿ ಹೋಗಿ. ನಾವು ಹೇಳೋದು ಚಾಮರಾಜನಗರಕ್ಕೆ ಹಿಂದೆ ಇದ್ದ ಇಬ್ಬರು ಚಾಮರಾಜನಗರಕ್ಕೆ ಬಂದು ವಿಧಿಗಳು ಮಾಡಿ. ಆ ಥರ ನೀವು ಒಂದು ಕೈನ ಕೊಟ್ಟು ರೈತರ ಜಿಲ್ಲಾಧಿಕಾರಿ ಒಂದು ಚರ್ಚೆಗಳಾಗಬೇಕು. ಜೊತೆಗೆ ನಾವು ಒಂದಷ್ಟು ಜನ ಕರೆಂಟ್ ಚಾರ್ಜ್ ಕಟ್ಟಿದೆ. 20 ವರ್ಷದಿಂದ ಚಾಮರಾಜನಗರ ಒಂದಷ್ಟು ಜನ ಕರೆಂಟ್ ಚಾರ್ಜ್ ಕಟ್ತಾ ಇಲ್ಲ. ಅದಕ್ಕೆ ಸರ್ಕಾರ ಹಿಂದೆ ಇದೇ ಶಿವಕುಮಾರ್ ಇದ್ದಾಗ ಅದನ್ನ ಫ್ರೀಸ್ ಮಾಡಿದೆ. ಪುನಃ BJP ಗೌರ್ಮೆಂಟ್ ಬಂದಾಗ ಅನ್ಫ್ರೀಸ್ ಮಾಡಿದೆ. ಪುನಃ ಹೋರಾಟ ಮಾಡಿದ್ಮೇಲೆ ಪುನಃ ಸೋಮಣ್ಣ ಇದ್ದಾಗ ಕಟ್ಕಡಿ ಇವರು ಮನ್ನಾ ಮಾಡ್ತೀವಿ ಅಂತ ಹೇಳಿ. ಆಗಲೇ ನಿಮ್ಮ SC ಮತ್ತೆ ಈಗ ಚಾಮರಾಜನಗರಕ್ಕೆ ಬಂದು ದುಡ್ಡು ಕಟ್ಟಿ ನಾವು ಒಂದು ಆದೇಶ ಕಾಪಿ ಕೊಡಿ ಸರ್, ಇದುವರೆಗೂ ಆಗಿರೋದು ಮನ್ನಾ ಮಾಡ್ತೀವಿ, ಮುಂದಕ್ಕೆ ದುಡ್ಡು ಕಟ್ಟಿ ಅಂತ ಕೊಡ್ತೀವಿ ಅಂತಂದ್ರೆ ಅವ್ರು ಕೊಟ್ಟಿಲ್ಲ. ಹಾಗಾಗಿ ಅದೊಂದು ಲೆಟರ್ ಬೇಕು. ನೀವೇನಾದ್ರು ಮಾಡಿ ಇಲ್ಲಿಂದ ಅವರಿಗೆ ನಾವು ಕೇಳಲ್ಲ, ಇಲ್ಲಿ ನಾಟಿಗೆ ಕಟ್ಟಿ ಅಂತ ಒಂದು ಲೆಟರ್ ಬೇಕಂತ ಅದೊಂದು ಚಾಮರಾಜನಗರ ಇಷ್ಟು ಮಾಡಿ. ಜೊತೆಗೆ ನಿಮ್ಮ ಮುಖಾಂತರ ಏನು ಸಚಿವರಿಗೆ ನಾವು ಮುಖ್ಯಮಂತ್ರಿ ತಿಳಿಸ್ತಾ ಇದ್ದೀವಿ. ಹಾಗಾಗಿ ಖಾಸಗೀಕರಣ ಇದು ನಾವು ಲೋಕಲ್ ಯಾವ ಹಾಗಾಗಿ ಅವ್ರು ಒತ್ತಾಯ ಮಾಡ್ತೀವಿ. ಒಂದು ವೇಳೆ ಅವ್ರೇನಾದ್ರು ಮಾಡಿದ್ರೆ ನಾವು ಉಗ್ರವಾದ ಇಡೀ ಕರೆಂಟ್ ಚಾರ್ಜ್ ಕೊಡ್ತಾರೆ ಆ ಮಟ್ಟಕ್ಕೆ. ಹಾಗಾಗಿ ಎಲ್ಲ ತಾಲೂಕುಗಳು ನಾವು ಇಲ್ಲಿ ಖಾಸಗೀಕರಣ ಮಾಡೋದ್ರ ಚರ್ಚೆಗಳಾಗಲಿ. ಎಲ್ಲೋ ಕೂತ್ಕೊಂಡು ಅವನು ಆದ ತಕ್ಷಣ ನನ್ನ ಬೇಡ ಅಂತ KRC ನಾವು ಹೋರಾಟದ ಮುಖಾಂತರ ನಿಮಗೆ ಮನವಿ ಕೊಡ್ತಾ ಇದ್ದೀವಿ. ನೀವು ಫೋಟೋ ಮಾಡ್ಕೊಳ್ಳಿ. ಏನೇನು ತೊಂದರೆ ಆಗುತ್ತೆ ಅಂತ ಹೇಳಿ, ಸಾರ್ವಜನಿಕರಿಗೆ ಕನ್ಸ್ಯೂಮರ್ಸ್ಗೆ ಏನು ತೊಂದರೆ ಆಗುತ್ತೆ ಅಂತ ಹೇಳಿ ನಮಗೂ ಕೂಡ ಕಂಪನಿಗೆ ಏನು ತೊಂದರೆ ಆಗುತ್ತೆ ಅದು ಸಪ್ರೇಟು. ಕಂಪನಿಗಿಂತ ಹೆಚ್ಚಾಗಿ ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವರಿಗೆ ಏನು ತೊಂದರೆ ಆಗುತ್ತೆ ಅನ್ನೋದು ಕೂಡ ನಾವು ಈಗಾಗಲೇ ನಮ್ಮ ನಾವು ಇದನ್ನ ಹಾಕ್ತೀವಿ. KRCಗೆ ನಾವು ಕೂಡ ನಮ್ಮ ಕಂಪನಿ ಅಬ್ಜೆಕ್ಷನ್ಸ್ ಹಾಕ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಕಂಪನಿಗೆ ಏನು ಲಾಸ್ ಆಗುತ್ತೆ ಅನ್ನೋದ್ರ ಜೊತೆಗೆ ಈ ಖಾಸಗೀಕರಣ ಮಾಡಿದರೆ ಬೇರೆ ಬೇರೆ ಕಡೆ ಇವರು ಖಾಸಗಿಯವರು ಬಂದು ಏನು ವಿದ್ಯುತ್ ಸಪ್ಲೈ ಮಾಡ್ತೀವಿ ಅಂತ ಹೇಳಿ ತಗೊಂಡಿದ್ದಾರೆ. ಅಲ್ಲಿ ಸಾರ್ವಜನಿಕರಿಗೆ ಮತ್ತೆ ಕನ್ಸ್ಯೂಮರ್ಸ್ಗೂ ಏನೇನು ತೊಂದರೆ ಆಗಿದೆ ಅಂತ ಅದು ಕೂಡ ಮನವರಿಕೆ ಮಾಡಲಿಕ್ಕೆ ಅಂತ ಹೇಳಿ ನಾವೆಲ್ಲ ಅಬ್ಜೆಕ್ಷನ್ ರೆಡಿ ಮಾಡಿ ಈಗಾಗಲೇ KRCಗೆ ನಾವು ಅಫಿಡವಿಟ್ ಫೈಲ್ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ.
ಮತ್ತೆ ನಾವೀಗ ಏನು 23 ಒಳಗಡೆ ಅವರು ಅಲ್ಲಿ KERC ಅಲ್ಲಿ ಕರೆದಿದ್ರು, 23 ಒಳಗಡೆ ನಾವು ಕೊಡ್ತಾ ಇದೀವಿ. ಅದಲ್ಲದೆ ಅವರು KERC ಇಂದ ಎಲ್ಲ ಜಿಲ್ಲೆಗಳಲ್ಲೂ ಪಬ್ಲಿಕ್ ಹಿಯರಿಂಗ್ ಕೂಡ ಮಾಡ್ತಾರೆ. ಅಂತ ಸಮಯದಲ್ಲಿ ನೀವು ನಿಮ್ಮ ಏನಾದ್ರೂ ಇದ್ರೆ ನಿಮ್ಮ ಕಡೆಯಿಂದ KERCಗೆ ಮನವಿ ಮಾಡೋದು ಅಥವಾ ಅವ್ರ ಗಮನಕ್ಕೆ ತರುವಂತದ್ದು ಏನಾದ್ರು ಇದ್ರೆ ಆ ಟೈಮಲ್ಲಿ ಕೂಡ ನೀವುಗಳು ಕೂಡ ಬಂದು ಈ ಪಬ್ಲಿಕ್ ಹಿಯರಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರ ಗಮನಕ್ಕೆ ತರ್ಬೋದು ಅಂತ ಹೇಳ್ತಾ ಇದ್ದೀವಿ. ನಮ್ಮ ಕಡೆಯಿಂದ ನಾವೇನು ಅಬ್ಜೆಕ್ಷನ್ಸ್ ಹಾಕ್ಬೇಕು ಈಗಾಗಲೇ ರೆಡಿ ಮಾಡಿ ನಾವು KERCಗೆ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಆಕ್ಟ್ ಅಲ್ಲಿ ಅವರಿಗೆ ಯಾರು ಬೇಕಿದ್ರು ವಿದ್ಯುತ್ ಸರಬರಾಜು ಮಾಡೋದಕ್ಕೆ ಅವಕಾಶ ಕೇಳ್ಕೊಂಡು ಅರ್ಜಿ ಸಲ್ಲಿಸಬಹುದು ಅಂತ ಆಕ್ಟ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಸೆಂಟ್ರಲ್ ಗವರ್ಮೆಂಟ್ ಇಂದ ಒಂದು ಆಕ್ಟ್ ಆಗಿದೆ. ಆ ಆಕ್ಟ್ ಅಲ್ಲಿ ಯಾವ ಕಂಪನಿ ಯಾರಾದ್ರೂ ಬೇಕಿದ್ರೆ ಒಂದು ಹೊಸದಾಗಿ ನಾವು ಇಂಥವರಿಗೆ ಸಪ್ಲೈ ಮಾಡ್ತೀವಿ ಅಂತ ಹೇಳಿ ನಮ್ಮ KERC ಇಂದ ಪರ್ಮಿಷನ್ ತಗೊಂಡು ಮಾಡ್ಬೋದು ಅಂತ ಪ್ರಾವಿಷನ್ ಇದೆ. ಅದರ ಮೇಲೆ ಅವರು ಟಾಟಾದವರು ಈಗ ಅರ್ಜಿ ಹಾಕಿದ್ದಾರೆ, ನಮ್ಗೂ ಪರ್ಮಿಷನ್ ಕೊಡಿ, ನಾವು ಸಪ್ಲೈ ಮಾಡ್ತೀವಿ ಅಂತ ಹೇಳಿ. ಅದಕ್ಕೆ ನಾವು ಅಬ್ಜೆಕ್ಷನ್ ಆಗ್ತಾ ಇದೀವಿ, ಕೊಡಬಾರದು. ಬಂದಿಲ್ಲ ನಿಮ್ಮ ವೆಹಿಕಲ್ ಅಲ್ಲೇ ಚಾಮರಾಜನಗರದಿಂದ ಬೇಗೂರ್ಗೆ TC ಬಂದಿದೆ ಸರ್. ಒಂದ್ ನಿಮಿಷ ನಾನು ಪೂರ್ತಿ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ನಂದು TC ಹೋಗಿತ್ತು, ನಾನು ಹೋಗಿ ಅರ್ಜಿ ಕೊಟ್ಟೆ. TCನ ನಿಮ್ಮ ವೆಹಿಕಲ್ ಅಲ್ಲಿ ಚಾಮರಾಜನಗರ ಜಿಲ್ಲೆಯಿಂದ ಬೇಗೂರು ಒಬ್ಳಿಗೆ TC ತಗೊಂಡ್ಬಂದ್ರು ನಿಮ್ಮ ಗೌರ್ಮೆಂಟ್ ವೆಹಿಕಲ್ ಅಲ್ಲೇ. ನನ್ನ ಹತ್ರ ಬಾಡಿಗೆ ಕೇಳಿ 2,000 ಇಸ್ಕೊಂಡಿದ್ದಾರೆ. ಏನಕ್ಕೆ ಕೊಡ್ಲಿಲ್ಲ? TC ಬರಲ್ಲ, ಬಾಳೆಕಟ್ಟೆ ಒಣಗ್ತಾ ಇತ್ತು. ನೀವು ₹1 ಅವ್ರು ಹೇಳ್ತಾರೆ ರೂಲ್ಸ್ ಇಲ್ಲ ಕೊಡಾಕ. ನಾವ್ ಯಾಕೆ ಕರೆಂಟ್ ಬಿಲ್ಲೇ ಕಟ್ಟಲ್ಲ ನಾವು TC. ಕರೆಂಟ್ ದುಡ್ಡು ಈಸ್ಕೊಳ್ಳೋದು, ಲಂಚ ಈಸ್ಕೊಳ್ಳೋದು ಅಪರಾಧ. ನೀವು ಪ್ರಶ್ನೆ ಆಯ್ತಾ? ಕೊಡೋದು ಅಪರಾಧ, ಇಸ್ಕೊಳ್ಳೋದು ಅಪರಾಧ ಅಂದ್ಮೇಲೆ ನೀನು ಆಯ್ತು ಎಲ್ಲದಕ್ಕೂ ದುಡ್ಡು ಕೊಡ್ತಿದೆ. 5,000 ಯಾಕೆ ಬಿಲ್ ಕೇಳಲಿಲ್ಲ? ನೀವೇ ಕ್ವಶನ್ ಮಾಡೋದಲ್ಲ ತಿಳ್ಕೊಳ್ಳಿ. ಎಷ್ಟಾರು ಕೊಡಪ್ಪ ದುಡ್ಡ ದಾರಿ ಕೊಟ್ಬಿಟ್ಟೆ ₹1,000 ಎತ್ತಿ ನೀನು ₹10 ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದೆ. ಯಾವ್ದಾದ್ರು ಕೊಡ್ಬೇಕಾರೆ 7,000 ಕೊಟ್ಟಿಲ್ಲ ನೀನು. ಎಲ್ಲ ಬಿಲ್ ಕೇಳಿದ್ರೆ ಬಿಲ್ ಕೇಳಿದೆ, ಅವ್ರು ಕೊಡ್ತೀವಿ ಅಂದವ್ರು ಕೊಟ್ಟಿಲ್ಲ. ನೀ ದುಡ್ಡು ಯಾಕೆ ಕೊಡ್ಬೇಕು? TC ಬೇಕಲ್ಲ ಅರ್ಜೆಂಟು. ₹1,000 ಕೊಡಲ್ಲ, ಕೂತ್ಕೋಬೇಕು ಅಲ್ಲಿ. ನಾವು ಕೊಡು ಕಾಪಿನ, ನಾನು ₹1,000 ಕೊಡ್ತೀನಿ ಕೊಡು. ಅದಕ್ಕೆ ಅವ್ರು ಹೆಚ್ಚಿಕೊಂಡ್ರು. ಅದು ಅವ್ರನ್ನೆಲ್ಲ ಕೇಳೋದು, ನಾನೇ ಪ್ರಶ್ನೆ ಅದು ಎಲ್ರೂ ₹1 ಕೊಡ್ಬೇಕು. ಅದರ ರೂಲ್ಸ್ ಇದೆ, 70 ರೂಲ್ಸ್ ಅಲ್ಲ. ಈ ಆಕ್ಟ್ಗಳು ಹೇಳಿದ್ರೆ ನೀವು ಒಂದ್ ನಿಮಿಷ ಈ ಆಕ್ಟ್ಗಳನ್ನ ಮಾಡ್ಕೊಂಡ್ರೆ ಯಾರು ಗೊತ್ತಿಲ್ಲ ಆಕ್ಟ್ಗಳು. ಈಗ ನೀರು ನಂಗೆ ಕಬ್ರಿ ಡ್ಯಾಮ್ ಬೇಕು, ಅದು ನಿಗಮ ಯಾವುದು ಕಾವೇರಿ ನೀರಾವರಿ ನಿಗಮ ಕಬ್ರಿ ಡ್ಯಾಮ್ ನಂಗೆ ಬೇಕು ಅಂತ ಒಬ್ರು ಅರ್ಜಿ ಹಾಕ್ತಾನೆ. ನಾಳೆ ಕನ್ನಂಬಾಡಿ ಕಟ್ಟೆ ಹೋಗ್ತಾನೆ. ಅವ್ರು ಬಂದ ಮೇಲೆ ಮೊದಲು ಪೆಟ್ರೋಲ್ ಬೆಲೆ ಎಸ್ಬೇಕಾರೆ 6 ತಿಂಗಳಿಗೆ 3 ತಿಂಗಳಿಗೆ ₹1 ₹2 ಹೆಚ್ಚಿಸ್ತಿರೋ. ಆಗ ದೊಡ್ಡ ಮಟ್ಟದಲ್ಲಿ ಎಲ್ಲ ಸ್ಟ್ರೈಕ್ ಮಾಡ್ತಿದ್ರು. ಈಗ ನಿಮ್ಸ್ಗೂ ಹೆಚ್ಚಿಸ್ತಾರೆ. ನಿಮ್ಗೆ ಗೊತ್ತೇ ಇಲ್ಲ, ₹100 ಆಗೋದಿಲ್ಲ. ಇದ್ರೂ ನೀವು ಹೆಚ್ಚಿಸ್ಬೇಕಾದ್ರೆ KERC ಮೀಟಿಂಗ್ ಕರೆದು 10 ಪೈಸಾ 20 ಪೈಸಾ 4 ಆಣೆ 8 ಆಣೆ ₹1 ಹೆಚ್ಚಿಸಕ ನಮ್ನೆಲ್ಲ ಕರೆದು KERC ಸಭೆಗಳು ಮಾಡಿ ಹೆಚ್ಚಿಸ್ತಿರೋ. ಇನ್ ಮುಂದೆ ಆಗಿ ಎಷ್ಟಲ್ಲ. ಇವತ್ತು ಯೂನಿಟ್ ₹10 ಆಗಿದೆ, ನಾಳೆ ₹12 ಆಗಿರ್ತದೆ. ಯಾರು ಕೇಳಂಗಿಲ್ಲ ಅವ್ರನ್ನ. ನಿಮ್ಗೆ ಅರ್ಥ ಆಯ್ತಾ? ನಿಮ್ಗೆ KERC ಬರಲ್ಲ ಅವರು ಸಾಧನೆ ಬರ್ತಾರೆ. KERC ಈಗಾಗಲೇ ನೀರಾವರಿ ನೀವು ತಿರುಗಿಸಿ ಸಿಟಿ ನಮ್ಗೆ ಗೊತ್ತಿಲ್ಲ. ಕೇಳಿ ಅವ್ರ ಎಲ್ಲಿ ತಿರುಗಿಸಿ ದುಡ್ಡು ಬರ್ತಾವ್ರಲ್ಲ ಸಿಟಿಲಿ ಕೇಳಿ ಅಲ್ವಾ ಸರ್? ಎಲ್ಲಿ ತಿರುಗಿಸ್ತಾರ? ನಮಗೂ ಮಾಡಿದಾರೆ, ಮೀಟರ್ ನೋಡಿದಾರೆ. ಆ ಮೀಟರ್ ಕಿಕ್ಕ ಬಂದು ಕೊಡಿ ಅಂತ ಯಾರು ಕೊಟ್ಟಿಲ್ಲ. ನೀವು ಅಲ್ಲಿ ಇವರು 7 ಲೀಟರ್ ನೀರು ಕುಡ್ಕತ್ತಾರ. ನಾವು ಎಮ್ಗಳನ್ನ ಹಸ್ಗಳನ್ನ ಕುಡಿಸ್ಬೇಕಾರೆ ಎಮ್ಮೆ 30 ಲೀಟರ್ ಕುಡ್ಕತ್ತಾರ. ದಂಡ ಗಂಟ 40 ಲೀಟರ್ ಎತ್ತಲ್ಲ ಅವ್ನು ಎಮ್ಗ ಯಾವ್ದು. ನಾವು ಎಲ್ಲಿ ಕೊಟ್ರಿ? ನೀವು ಎಲ್ಲಿ ಕೊಟ್ರಿ? ಈಗ ಏನು ಅವ್ರು ಕೇಳಿ ಮೀಟರ್ ದುಡ್ಡು ಎಸ್ಕೊಳ್ತಾ ಇದ್ದವ್ರ ಅದನ್ನು ಕೊಟ್ಬಿಟ್ರೆ ತಿಳ್ಕೊಳ್ಳಿ. ನಮಗೂ ಮೀಟರ್ ಬಂದಲ್ವಾ ನೋಡಿದಾರೆ, ಇದು ನಿಮ್ಗೆ ಆಗಿಲ್ಲ. ಈಗ ರೋಡು ಮಾಡಿದ್ರು, ರೋಡ್ಗಳಿಗೆ ಮಾಡಿದ್ರು. ನಾಳೆ ನಿಮ್ ಮಟ್ಟಿ ಬಾಗಿಲು ಈಜಿ ಕಡಿದ್ರು ರೋಡ್ಗೂ ಮಾಡ್ತಾರೆ. ಗಾಳಿಗೂ ಡೆಲ್ಲಿ ಕುಡಿತಾರ. ಗಾಳಿನ ಒಕ್ಕಾಕೊಂಡು ಒಂದ್ ಲೀಟರ್ಗೆ ₹350 ಕೊಟ್ಟು ಡೆಲ್ಲಿ ಗಾಳಿ ಕುಡಿತಾರ. ಬೆಂಗಳೂರಿಗೂ ಬರ್ತಾ, ಮೈಸೂರಿಗೂ ಬರ್ತಾ. ಅದನ್ನ ನಾವು ಕೊಡಬಾರ್ದು ಅಂತಲ್ಲ. ಈ ಸರ್ಕಾರ ಈ ತರ ಎಲ್ಲ ಮಾಡಿ ನೀರಿಗೂ ದುಡ್ಡು ಆಯ್ತು. ಈಗ ನೀರಿಲ್ಲ, ಕಬ್ಬರಿ ನೀರಿಲ್ಲ, ಫೋನ್ ಹಾಪಡಲ್ಲ, ಕನ್ನಂಬಾಡಿ ನೀರಿಲ್ಲ. ಎಲ್ಲೇನು ಒಳಗಿಂದ ತಗೊಂಡ್ ಕೊಡ್ಬೋ. ಅದು ಒಳ ನೀರಿಗೆಲ್ಲ ಕುಡಿಯೋ ನೀರು ಯಾವ್ದು ಗೊತ್ತಾ?
ಮೊನ್ನೆ ನಾವು ಕಬ್ಬಿನಿಗೆ ಹೋಗಿದ್ವಿ, ಎಲ್ಲ ಕಚಡ ನೀರ್ಗಳನ್ನ ಕಳಿಸ್ತಾರ ಒಳಗ, ಫಿಲ್ಟರ್ ಮಾಡುತ್ತಲ್ಲ, ರಸ ಹೋಗಿರೋದು ಏನ್ ಕುಡಿದ್ರು ಎಲ್ಲ ಲೆಟ್ರಿ ಉದ್ದಕ್ಕೂ ಕುಡಿಯೋದಲ್ಲವ. ನಮ್ಮ ಚಾಮರಾಜನಗರ ಬರೋದು ಕಾವೇರಿ ನದಿ ನೀರೆಲ್ಲ ಮಿಕ್ಸ್ ಆಗಿ ಅದನ್ನ ಫಿಲ್ಟರ್ ಮಾಡಕ್ ಆಗಲ್ಲ, ಅದಕ್ಕಿಂತ ಕೆಮಿಕಲ್ ಆಡ್ ಮಾಡ್ತಾರ. ಸದ್ಯಕ್ಕೆ ನಾವು ಹಳ್ಳಿ ಕುಡಿತಾ ಇವಿ ನೀರ, ನಮಗೂ ಊರು ಮಾಡೋದ್ರ ನದಿಗೆ ನೀರು ಬರುತ್ತೆ, ಊರಿಗೆ ಮಾಡೋದ್ರೆ ನದಿಗೆ ಹೆಂಗ್ ಬಂತು ನೀರು? ಈಗ ರಿವರ್ಸ್ ನದಿಗೆ ತಗೊಂಬತ್ತಾರಲ್ಲ ನಮ್ಗೆ. ನಾವು ಒಬ್ರು ಮನೆ ಗಂಗಾಯ್ಬಿಟ್ಟು ದುಡ್ಡು ಯಾವನ್ಗೂ ಆಯ್ತು, ನಾವೆಷ್ಟು ದುಡ್ಡು ಮಾಡ್ಕೊಂಡ ಇವತ್ತು ಎಲ್ಲ ಪೈಪ್ಗಳೆಲ್ಲ ಹೋಗದ, ಮೀಟರ್ಗಳು ಹೋಗವ. ಇದು ಗೊತ್ತ ತಿಳ್ಕೊಳ್ಳಿ, ನಮ್ಮ ಮಕ್ಕಳಿಗೆ ನಾವು ಒಂದು ಲೋಟ ನೀರು ಕೊಡಲ್ಲ. ಒಂದು ಕಟ್ಟಿಗೆ ಯಾರು ಬಂದ್ರ ನೆಂಟರು ಬಂದ್ರ ಹಳ್ಳಿ ನೀರು ಕೊಟ್ಟಿದ್ವು, ನೀರಿಗೆ ನಾವು ಸಿಟಿಗಳನ್ನಾಗ ಬಾಗಿಲ ಹಾಕೊಂಡು ಒಳಗೆ ಕೂತ್ಬಿಡ್ಬೇಕು. ಇದು ಗೊತ್ತಿದೆ ನಮ್ಗೆ. ಆಕ್ಟ್ ಇದನ್ನೂ ಆಕ್ಟ್ ಮಾಡ್ತಾನೆ, ಎಲ್ಲಕ್ಕೂ ಆಕ್ಟ್ಗಳು ಮಾಡ್ಕೊಂಡ್ ಬರ್ತಾರೆ. ನಾವು ಯಾರು ತೋಳ್ತಾ ಇಲ್ಲ, ಅದು ಅವ್ರ ಸಮಸ್ಯೆ ಅಲ್ಲ, ನಮ್ಮ ಸಮಸ್ಯೆ. ಬೀಜ ಸೀಡ್ ಆಕ್ಟ್ ಮಾಡ್ತಾವ್ರ, ನಾಟಿ ರಾಗಿ ಬೆಳಗಿಲ್ಲ, ಆ ಬೀಜದೊಳಗೆ ಔಷಧಿ, ಆ ಬೀಜದೊಳಗೆ ರೋಗ ಎಲ್ಲನೂ ಅಲ್ಲಿಗೆ ಸೇರಿಸ್ಕೊಡ್ತಾರ. ಆ ಬೀಜ ಕಡಿಮೆ ಆಯ್ಸು. ರಾಗಿ 6 ತಿಂಗಳ ರಾಗಿಯಲ್ಲಿ ಬಂದಿರೋ ರಾಗಿ, ನಮ್ಮ ಆಯ್ಸು 50 ವರ್ಷ 40 ವರ್ಷಕ್ಕೆ ಕ್ಲೋಸು. ಸೀಡ್ಸ್ ಎಷ್ಟು ಕಮ್ಮಿ ಮಾಡ್ಕೊಂಡ್ ಬರ್ತಾರ ಅಷ್ಟು ನಮ್ಮ ಆಯ್ಸು ಕಮ್ಮಿ ಆಯ್ತದ.